ಪ್ರೀತಿಸಿದ್ರೆ ನೀವು ನನಗೆ ಯೋಗ್ಯರಲ್ಲ. ದೇವರು ಒಂದು ಮಾತು ಅರ್ಥ ಮಾಡಿಕೊಳ್ಳೋಣ ಪ್ರೇರಣೆ ಹೇಳುವಂತ ಮಾತನ್ನು ಜಾಗೃತಿಯಿಂದ ಕೇಳಿ. ದೇವರನ್ನು ಬಿಟ್ಟು ನಾವು ಈ ಲೋಕದಲ್ಲಿ ಏನಾದ್ರೂ ಪ್ರೀತಿಸ್ತಾ ಇದ್ದೀವಿ, ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀವಿ, ದೇವರಿಗಿಂತ ಹೆಚ್ಚಾದ ಸ್ಥಾನ ಯಾರಿಗಾದ್ರೂ ಕೊಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ಅವ್ರ ಭೂಮಿ ಮೇಲೆ ಇರಲ್ಲ ಪ್ರೇಮ. ಇದು ಬರ್ದಿಟ್ಕೊಳ್ಳಿ. ದೇವರಿಗಿಂತ ಹೆಚ್ಚಾಗಿ ಯಾರನ್ನಾದ್ರೂ, ನನಗೂ ಸೇರಿಸಿ ಹೇಳ್ತಾ ಇದ್ದೀನಿ, ದೇವರ ವಾಕ್ಯ ಈ ಬಾಯಿ ಕತ್ತಿಯಂತೆ ಹೇಳುವವನಿಗೂ ಕೇಳುವವನಿಗೂ ಇಬ್ಬರಿಗೂ ಅದು ಎರಡು ಏನಾಗಿದೆ, ಎರಡು ಕಡೆನೂ ಚೂಪಾಗಿರುವಂತ ಕತ್ತಿ ದೇವರ ವಾಕ್ಯ. ಹೇಳುವಂತ ನನಗೂ ಕೇಳುವಂತ ನಿಮಗೂ ಅದು ಕಡಿಯುವಂತದಾಗಿದೆ. ನಾನಾಗಲಿ ನನ್ನ ಮಗನನ್ನ ಹೆಚ್ಚಾಗಿ ಪ್ರೀತಿಸ್ನಾ, ನನ್ನ ಹೆಂಡತಿ ನಾನು ಹೆಚ್ಚಾಗಿ ಪ್ರೀತಿಸ್ನಾ, ನನ್ನ ತಂಗಿ ನಾನು ಹೆಚ್ಚಾಗಿ ಪ್ರೀತಿಸ್ನಾ ದೇವ್ರ ಬಿಟ್ಟು? ದೇವ್ರು ಅವ್ರನ್ನಾದ್ರೂ ತಗ್ದಾಕ್ತಾರೆ, ಇಲ್ದಾದ್ರೆ ನನ್ನನ್ನಾದ್ರೂ ತಗ್ದಾಕ್ತಾರೆ. ಯಾಕೆ ಗೊತ್ತಾ? ನೀನು ಅಂದುಕೊಂಡ್ರೆ ನಿನ್ ಜನ್ಮ ಬಂದಿಲ್ಲಪ್ಪ, ನಿನಗೋಸ್ಕರ ನೀನು ಬದುಕೋದಕ್ಕೋಸ್ಕರ ಅಲ್ಲ. ತೆಲುಗಲ್ಲೊಂದು ಅದ್ಭುತವಾದ ಹಾಡೈತೆ, నీ ప్రాణం నిన్న ప్రియనికి కాదని అర్పించాలి దేవునికి ಅಂತ. ನಿನ್ನ ಪ್ರಾಣ ನಿನ್ನ ಪ್ರಿಯತಮನಿಗೋಸ್ಕರ, ನಿನ್ನ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿರಿಗೋಸ್ಕರ ಅಲ್ಲ. ನಾನು ಕೊಟ್ಟಿರೋಂಥ ಜೀವನ ನನಗೆ ಕೊಡಬೇಕು ನೀನು. ನಾನು ಕೊಟ್ಟಿದ್ದದು ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿರೋದು ನನಗೆ ಬೇಕು. ನನ್ನ ಮಕ್ಕಳು ನಾನು ಎತ್ತಿ ಸಾಕಿ ಹೊತ್ತಿ ಎಲ್ಲ ಇದು ಮಾಡಾದ್ಮೇಲೆ ಬೇರೆಯವ್ರಿಗೆ ಹೋಗಿ ಅಪ್ಪ ಅಂತ ಹೇಳಿದ್ರೆ, ಬೇರೆಯವ್ರಿಗೆ ಹೋಗಿ ನನ್ನನ್ನು ಬಿಟ್ಟು ಬೇರೆಯವ್ರ ಸನ್ಮಾನ ಮಾಡಿದ್ರೆ ಎಷ್ಟು ಹೊಟ್ಟೆ ಉರಿತದೆ ಗೊತ್ತಾ? ನೋವಾಗತ್ತಾ? ತಾಯಿಗೆ ಕೊಡ್ಬೇಕಾಗಿರುವಂತ ಸನ್ಮಾನ, ಅಪ್ಪನ್ ಕೊಡ್ಬೇಕಾಗಿರೋ ಸನ್ಮಾನ ಬಿಟ್ಟು ಪಕ್ಕದ ಮನೆಯವ್ರಿಗೆ ಅಪ್ಪ ಅಂತ ಸನ್ಮಾನ ಮಾಡಿ ಆತನ ಕಾಲು ಮುಗಿದು ಆತನೇ ಅಪ್ಪ ಅಂತ ಹೇಳ್ಕೊಂತಿರೋದ್ರೆ ಏನಾಗುತ್ತೆ? ನೋವಾಗುತ್ತೆ ಪ್ರಿಯರೇ. ಇವತ್ತು ಪ್ರತಿಯೊಂದು ಕ್ರೈಸ್ತರ ಮನೆ ಕುಟುಂಬದಲ್ಲಿ ಮೇನ್ ಸಮಸ್ಯೆ ಏನ್ ಗೊತ್ತಾ? ಮೇನ್ ಸಮಸ್ಯೆ ದೇವರನ್ನು ಪ್ರೀತಿಸೋದಕ್ಕೆ ಆಗ್ತಾ ಇಲ್ಲ ಪ್ರಿಯ. ದೇವರನ್ನು ಪ್ರೀತಿಸೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಪ್ರಿಯ. ಯಾಕೆ ಗೊತ್ತಾ? ಯೇಸು ಸ್ವಾಮಿ ಹೇಳುವಂತ ಮಾತನ್ನು ನೋಡಿಕೊಳ್ಳೋಣ ಪ್ರಿಯ. ಫಿಲಿಪಿ 2:21. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಅಂತ ಅನ್ಯರಿಗೆ ಹೇಳ್ತಾ ಇಲ್ಲ. ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡ್ತಾ ಇಲ್ಲ ಅಂತ ಅಂದ್ರೆ ಮನೆ ಕುಟುಂಬದಲ್ಲಿರುವಂತ ನಾವು ದೇವರ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾ ಇಲ್ಲ. ಅದಕ್ಕೆ ಏನಾಗಿದೆ ಗೊತ್ತಾ? ಯೇಸು ಸ್ವಾಮಿ ಅದಕ್ಕೆ ಒಂದು ಮಾತು ಹೇಳಿದ್ದಾರೆ, ನೀವು ನನ್ನ ಮೇಲೆ ಮನಸ್ಸಿಡ್ತಾ ಇಲ್ವಾ? ನನ್ನ ಕಾರ್ಯದ ಮೇಲೆ ನೀವು ಮನಸ್ಸಿಡ್ತಾ ಇಲ್ವಾ? ನನಗೋಸ್ಕರ ಬದುಕೋದಕ್ಕೆ ನೀನು ಬಿಡ್ತಾ ಇಲ್ವಾ? ನಿನ್ನ ಮಗಳನ್ನ ನನಗೋಸ್ಕರ ಬದುಕೋದಕ್ಕೆ ಬಿಡ್ತಾ ಇಲ್ವಾ? ನಿನ್ನ ಮಗಳನ್ನ ನನಗೋಸ್ಕರ ಬದುಕೋದಕ್ಕೆ ಬಿಡ್ತಾ ಇಲ್ವಾ? ನಿನ್ನ ಹೆಂಡತಿನ ನೀನು ದೇವಗೋಸ್ಕರ ಬದುಕೋದಕ್ಕೆ ಬಿಡ್ತಾ ಇಲ್ವಾ? ಅದಕ್ಕೆ ಯೇಸು ಸ್ವಾಮಿ ಹೇಳುವಂತ ಮತ್ತೊಂದು ಮಾತನ್ನು ನೋಡಿಕೊಳ್ಳೋಣ ಇದೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನದಿಂದ ಓದಿಕೊಳ್ಳೋಣ. ಮತ್ತಾಯ 10ನೇ ಅಧ್ಯಾಯ 34ರಿಂದ. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಕು. ಭೂಲೋಕದ ಮೇಲೆ ಅಂದ್ರೆ ದೇವರನ್ನು ಪ್ರೀತಿಸದೆ ಸ್ವಕಾರ್ಯದಲ್ಲಿ ಮನಸ್ಸಿಡುವಂತ ಮನೆ ಕುಟುಂಬದ ಮೇಲೆ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ. ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ ಮಗನಿಗೂ ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವರ ಮನೆಯವರೇ ವೈರಿಗಳಾಗುವುದು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ. ನನಗೆ ಯೋಗ್ಯತೆ ನನ್ನನ್ನು ಪ್ರೀತಿಸ್ತಾ ಅಂತ ಹೇಳ್ತಾ ಇದ್ದಾರ, ಯೋಗ್ಯತೆ ಇಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯ. ನನಗಿಂತ ಹೆಚ್ಚಾಗಿ ನೀನು ಯಾರನ್ನು ಪ್ರೀತಿಸ್ತಾ ಇದೆಯಾ? ನನಗಿಂತ ಅಂದ್ರೆ ನನ್ನ ವಾಕ್ಯ. ಯೇಸು ಸ್ವಾಮಿನ ಇಮೇಜಿಂಗ್ ಮಾಡ್ಕೊಂಡು ನೋಡ್ಬೇಡಿದ್ದೇವೆ. ಒಂದು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೇಸು ಸ್ವಾಮಿನ ಈ ಟಿವಿಗಳಲ್ಲಿ, ಫಿಲಮ್ಗಳಲ್ಲಿ, ಮತ್ತೊಂದರಲ್ಲಿ ನೋಡ್ಬಿಟ್ಟು ನಾವು ಹಾಡಾಡುವಾಗ ಅಷ್ಟೇ ಏನ್ ಮಾಡ್ತೀವಿ ಗೊತ್ತಾ? ಇಮೇಜಿಂಗ್ ತಗೋತೀವಿ. ಯೇಸು ಸ್ವಾಮಿ ಆ ರೀತಿ ಇದ್ದಾರೆ, ನಾನು ಎದೆ ಒಪ್ಕೊಂಡಿದ್ದೀನಿ, ಅವ್ರು ನನ್ನ ಎದೆ ತಪ್ಪಿಸ್ಕೊಂಡಿದ್ದೀವಿ, ನಾವು ಜಾಲಿಯಾಗಿದ್ದೀವಿ ಅಂತ ಆತರ ಅನ್ಕೋಬೇಡಿ. ಯೇಸು ಕ್ರಿಸ್ತನ್ ಏನಾಗಿದ್ದಾನೆ? ವಾಕ್ಯ. ಆ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆ. ಆ ವಾಕ್ಯವನ್ನು ನಾವು ಹಿಡ್ಕೊಂಡು ಆ ರೀತಿ ನಡೀತಾ ಇದ್ದೀವಿ ಅಂದ್ರೆ ಅವಾಗ ನಾವು ಹೇಳೋದಕ್ಕೆ ಸಾಧ್ಯ, ಯೇಸು ಕ್ರಿಸ್ತನನ್ನು ನಾನು ಪ್ರೀತಿಸ್ತಾ ಇದ್ದೀನಿ. ನಾವು ಮೋಸ ಹೋಗ್ತಾ ಇರೋದು ಎಲ್ಲಿ ಅಂತ ಹೇಳಿ ಇಮೇಜಿಂಗ್ ಮಾಡ್ಕೋತಾ ಇದ್ದೀವಿ, ಫ್ಲಾಶ್ ಮಾಡ್ಕೋತಾ ಇದ್ದೀವಿ. ಯೇಸು ಕ್ರಿಸ್ತನ ಮುಖವನ್ನು ನೋಡ್ಕೊಂಡು ಯೇಸು ಸ್ವಾಮಿನ ಆರಾಮ ನೋಡಿದೀವ ಪ್ರೇರ? ಇಲ್ಲಿರೋ ಶತಮಾನದಲ್ಲಿ ನಾವು ನೋಡಿದೀವ? ಸಿನಿಮಾಗಳಲ್ಲೋ ಟಿವಿಗಳಲ್ಲೋ ಅನೇಕ ಒಂದು ರೀತಿಯಲ್ಲಿ ನಾವು ನೋಡಿದೀವಿ ಪ್ರೇರ.
ಅನೇಕರು ಆ ಒಂದು ಕಲ್ಪನೆ ರೀತಿಯಲ್ಲಿ ಹಾಕಿ ಬಿಟ್ಟಿದ್ದಾರೆ. ಶಿಲ್ಬೆ ಹೊಡೆಯುವಂಥ ಸಮಯದಲ್ಲಿ ಮುಂತಾದ ಫಿಲಮ್ಗಳೇ ತೆಗೆದಿದ್ದಾರೆ ಪ್ರಿಯರೇ. ಅದ್ರ ಕೆಲವು ಫೋಟೋಗಳು ಏನು ಮಾಡಿದ್ದಾರೆ, ಇಮೇಜಿನ್ ಮಾಡಿ ಬಿಟ್ಟಿದ್ದಾರೆ. ಈ ಫೋಟೋಗಳು ನೋಡುವಂತ ನಾವೇನ್ ಮಾಡ್ತೀವಿ, ಹಾಡಾಡ್ಬೇಕಾದ್ನೋ ಇಲ್ಲ ವಾಕ್ಯ ಕೇಳ್ಬೇಕಾದ್ನೋ ಅಥವಾ ನಾವು ಏನೋ ಒಂದು ನೆನೆಸ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ನಾವು ಆರಾಧಿಸುವಾಗ ಯೇಸು ಕ್ರಿಸ್ತನ ಇಮೇಜಿಂಗ್ ಮಾಡ್ಕೊಂಡು ನಾವು ಏನ್ ಮಾಡ್ತಾ ಇದ್ದೀವಿ, ಆರಾಧಿಸ್ತೀವಿ. ನಾವು ನಿಜವಾಗ್ಲೂ ಮೋಸ ಹೋಗ್ತಾ ಇದ್ದೀವಿ. ಯೇಸು ಸ್ವಾಮಿ ಹೇಳುವಂತ ಮಾತೇನು ಗೊತ್ತಾ, ನನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ಅರ್ಥ ಆಯ್ತಾಯ್ತಾ ವಾಕ್ಯ? ನನ್ನ ವಾಕ್ಯವನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಯೇಸು ಸ್ವಾಮಿ ಇಮೇಜಿಂಗ್ ಅಲ್ಲ ನಾವು ಪ್ರೀತಿಸಬೇಕಾಗುತ್ತೆ, ಯೇಸು ಸ್ವಾಮಿಯ ವಾಕ್ಯ. ಆ ವಾಕ್ಯ ನಾವು ಪ್ರೀತಿಸ್ತಾ ಇದೀವಿ, ಆ ವಾಕ್ಯಕ್ಕನುಸಾರವಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಮನೆ ಕುಟುಂಬದಲ್ಲಿ ನಾವು ನಡೀತಾ ಇದೀವ ಅಂತ ಅನ್ಕೊಂಡ್ರೆ ಏನಾಗ್ತೀವಿ ಗೊತ್ತಾ, ನಾವು ಯೇಸು ಸ್ವಾಮಿನ ಪ್ರೀತಿಸ್ತಾ ಇದೀವಿ. ಆತನ ಆಜ್ಞೆಗಳನ್ನು ನಾವು ಏನ್ ಮಾಡ್ತಾ ಇದೀವಿ, ಪ್ರೀತಿಸ್ತಾ ಇದೀವಿ. ದೇವ್ರು ಹೇಳುವಂತ ಮಾತು, ಮೊದಲು ನನಗೋಸ್ಕರ, ನನ್ನ ರಾಜ್ಯಕ್ಕೋಸ್ಕರ ತವಕಪಡ್ರಿ. ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಡ್ರಿ. ಏನ್ ಪ್ರಿಯರೇ, ಮಗನು ಒಬ್ಬ ದೇವ್ರ ರಾಜ್ಯಕ್ಕೋಸ್ಕರ ಕಷ್ಟಪಡಕ್ ಹೋಗ್ತಾ ಇದ್ದೇನೆ, ದೇವ್ರ ರಾಜ್ಯಕ್ಕೋಸ್ಕರ ಕಷ್ಟಪಡಕ್ ಹೋಗ್ತಾ ಇದ್ದೇನೆ. ಇವಾಗ ತಾಯಿ ಹೇಳ್ತಾಳೆ, ಮನೇಲಿ ತಿನ್ನೋದಕ್ಕೆ ಅನ್ನ ಇಲ್ಲ, ಇವನು ಬೇರೆಯವ್ರ ಸೌಕರ್ಯ ನೋಡಕ್ ಹೋಗ್ತಾನೆ. ಅಷ್ಟು ಜನ ಅಂತಾರಲ್ವಾ, ಮನೆಗೆ ಏನು ಅಂತಾರ ಪ್ರಿಯ, ಲೋಕದಲ್ಲಿ ಕೆಲವೊಂದು ಮಾತುಗಳು, ಮನೆಗೆ ಮಾರಿ ಊರಿಗೆ, ಮನೆಗೆ ಮಾರಿ ಊರಿಗೆ ಏನು ಅಂತಾರೆ ಬೇರೆ, ಉಪಕಾರಿ ಅಲ್ವಾ? ಲೋಕದವ್ರು ಹೇಳುವಂತದಲ್ಲ, ಕ್ರೈಸ್ತರ ಮಧ್ಯದಲ್ಲಿ ಇದು ನಡೀತಾ ಇದೆ ಬೇರೆ. ಮನೇಲಿ ಕಷ್ಟ ಐತೆ, ಮನೇಲಿ ನೋವು ಐತೆ, ನೀನೆಲ್ಲ ಹೋಗ್ತಾ ಇದೆಯಾ? ಮಗ ಇದಕ್ಕೆ ತಾನೇ ಹೋಗ್ತಾ ಇರೋದು, ಮಗನೇ ಕೊಟ್ಟಿಲ್ಲ ಅಂದ್ರೆ ನಿನಗೆ ಹೋಗ್ತಾ ಇದ್ದ, ಹೋಗ್ ಸಾಧ್ಯನೇ ಇಲ್ವಲ್ಲ. ಮತ್ತೆ ಹೆಂಡತಿ ದೇವ್ರ ಸೇವೆಗೋಸ್ಕರ ಹೋಗ್ತಾ ಇದ್ದ ಅಂದ್ರೆ ಅನೇಕರು ಬೇರೆ ದೇವ್ರನ್ನ ನಂಬದೇ ಇರೋರು, ನಂಬೋರು ಕೂಡ. ಏನಮ್ಮ ಕೆಲ್ಸಕ್ಕೆ ಹೋಗಿ ಯಾಕೆ ರಜಾ ಕೊಟ್ಟಿದ್ದೆ, ಯಾಕೆ ಸ್ವಾರ್ಥ ಹೋಯ್ತೈತೆ, ಅಲ್ಲೋಯ್ತೈತೆ ಇಲ್ಲೋಯ್ತೈತೆ, ದುಡ್ದು ತಗೊಂಬಂದಾಕು, ಮನೆ ಬಾಡಿಗೆ ಕಟ್ಟಬೇಕು, ನಾನು ದುಡಿಯೋದಿಷ್ಟು, ನೀನ್ ದುಡಿಯೋದಿಷ್ಟು, ತಗೊಂಬಂದ್ ಕೈ ಕೊಡು ದುಡ್ಡು. ಕೆಲ್ಸಕ್ಕೆ ಹೋಗೋ ಯಾವ ಕೆಲ್ಸಕ್ಕೆ ಹೋಗ್ತಾ ಇದೆಯಾ, ಯಾವ ಸ್ವಾರ್ಥ ಹೋಗ್ತಾ ಇದೆಯಾ? ಈಗ ಮಾಡಿದ್ರೆ ಜೀವನ ಆಗುತ್ತಾ ಅಂತ ಹೆಂಡತಿ ಗಂಡನ್ಗೆ, ಗಂಡ ಹೆಂಡತಿಗೆ. ಈ ಪ್ರಪಂಚದಲ್ಲಿ ಈ ಸ್ವಕಾರ್ಯದಲ್ಲಿ ಇದ್ದಾರೆ ಪ್ರಿಯರೇ. ಏನ್ ಕಾರ್ಯದಲ್ಲಿ ಇದ್ದಾರೆ ಇವರು? ಸ್ವಕಾರ್ಯದಲ್ಲಿ. ಯೇಸು ಸ್ವಾಮಿ ಏನ್ ಹೇಳ್ದ ಗೊತ್ತಾ, ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ರದ್ದು ಏನಕ್ಕೋಸ್ಕರ? ನಾನು ಮದುವೆ ಮಾಡಿಕೊಂಡು 12 ಜನ ಮಕ್ಕಳನ್ನ ಪಡೆದು ಈ ಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸೋದಕ್ಕೆ ನನಗೆ ಕೊಟ್ಟಿಲ್ಲ ದೇವರೇ, ನೀನು ನಿನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಈ ಭೂಲೋಕದಲ್ಲಿ ಬಂದಿದ್ದೇನೆ ಅಂತ ಯೇಸು ಸ್ವಾಮಿಯ ಹಾಗೆ ನಾವು ಹೇಳೋದಕ್ಕೆ ಆಗತ್ತಾ? ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಅಂದವೇ, ಕೆಲವರು ಏನಂತಾರೆ, ಎಲ್ಲಾದ್ರೂ ಬರ್ತಾ ಇದೆ ಅಂದ್ರೆ ಅಂದವೇಲಿದ್ದೀನಿ, ಬರ್ತಾ ಇದ್ದೀನಿ, ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಮರೆಯಳ ಗರ್ಭದಲ್ಲಿ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಏನ್ ಬೇರೆ ಅನೇಕರಿಗೆ ಪ್ರಶ್ನೆ ಏನ್ರಿ, ಹಳೆ ಒಡಂಬಡಿಕೆಯಲ್ಲಿ ಅನೇಕರು ಕ್ರೈಸ್ತ ವಿರೋಧಿ ಬಿಟ್ಟಿದ್ದಾರೆ ಬೇರೆ. ಒಂದೊಂದು ಮಾತಲ್ಲೂ ತಪ್ಪಿಡುವಂತವ್ರು ಅನೇಕರು ಇದ್ದಾರೆ. ಪಾಪ ಅಮಾಯಕರು ಸ್ಟಾರ್ಟಿಂಗ್ ಇಂದವರೆಗೂ ಕೊನೆಯವರೆಗೂ, ಆದಿಕಾಂಡದಿಂದ ಪ್ರಕಟಣೆಗಳವರೆಗೂ ಓದಲ್ಲ ವಾಕ್ಯ. ಎಲ್ಲೋ ಒಂದು ಪಕ್ಷ ಒಂದು ಅಲ್ಲಿ ಮಧ್ಯದಲ್ಲಿ ವಾಕ್ಯನ ಹುಡುಕ್ಬಿಟ್ಟು ಅನೇಕರು ಫೇಸ್ಬುಕ್ ಅಲ್ಲಿ ಹೊಡೆದಾಡ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ. ಯಾವ್ದೋ ಒಂದು ಮಾತಿರ್ಬೋದು, ಯೇಸು ದೇವ್ರು ಹಿಂಗೆ ಹೇಳ್ತಾರೆ, ಯಜ್ಞ ನೈವೇದ್ಯಗಳು ಇಷ್ಟ ಇಲ್ಲ ಅಂತ. ಮತ್ತೆ ಹಳೆ ಒಡಂಬಡಿಕೆಯಲ್ಲಿ ಯಜ್ಞಗೊಳಿಸ್ಬಿಡಿ, ನನಗೆ ಗುರಿಗಳು ಕೊಡ್ರಿ, ದನಗಳು ಕೊಡ್ರಿ ಅಂತ ಹೇಳುವುದೇ ದೇವರಲ್ಲ. ಯಾಕೆ ಹೇಳಿದ್ರು ಅಂತ ಅರ್ಥ ಇದೆ, ಯಾರಿಗಾದ್ರು ಅರ್ಥ ಇದ್ದಿದ್ದ ಯಾಕೆ ಹೇಳಿದ್ರೆ ಅಂದ್ರೆ 3 ಕಡೆಯವರೆಗೂ ಅರ್ಥ ಮಾಡ್ಕೊಳ್ಳೋದು. ಆದಿಕಾಂಡದ ಪ್ರಕಟಣೆವರೆಗೂ ಹೋದಲ್ಲ, ಸೆನ್ಸಿದ್ರೆ ಹುಡುಕೋಬರ್ತಾರೆ. ಲೌಕಿಕವಾದ ಫಿಲಮ್ ಅಪ್ಪ, ನೀನು ಫಿಲಮ್ ನೋಡ್ತಿಲ್ಲಪ್ಪ, ಆ ಫಿಲಮೇ ಇಂಟ್ರೋಲ್ ಮೇಲೆ ಹೋಗ್ಬಿಟ್ಟು ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದು ಫಿಲಮ್ ಆದ್ಮೇಲೆ ಬಂದು ಕೂತ್ಕೊಂಡು ನೀನ್ ಗ್ಯಾಸ್ ಸೇರಿಸ್ತಾರೆ, ಅಲ್ಲಿ ಯಾರು ನಿಮ್ಗೆ ಅರ್ಥ ಆಗುತ್ತಾ? ಫಿಲಮ್ ಏನಾದ್ರು ಅರ್ಥ ಆಗುತ್ತಾ? ಕಡೆವರೆಗೂ ನೋಡ್ಬೇಕು ಇಂಟ್ರೋಲ್ ಮೇಲೆ ಏನಾಯ್ತು ಅಂತ. ಇಲ್ಲ ಇಂಟ್ರೋಲ್ ಆದ್ಮೇಲೆ ಬಂದು ಫಿಲಮ್ ನೋಡ್ಬಿಟ್ಟು ಸ್ಟಾರ್ಟಿಂಗ್ ಏನಾಯ್ತು ಅಂತ ಗೊತ್ತಾಗುತ್ತಾ? ಅರ್ಥ ಆಗಲ್ಲ. ಇನ್ನೊಬ್ರು ಕೇಳ್ಬೇಕಾಗತ್ತೆ, ಅವ್ನು ಹೇಳ್ತಾನೆ ಕತೆನ, ಅದಕ್ಕೆ ಅಂತ ಕೇಳ್ಕೊಂಡ್ ಬಂದು ಎಷ್ಟೋ ಜನ ಫೇಸ್ಬುಕ್ ಅಲ್ಲಿ ಏನ್ ಮಾಡೋರು ಕೆದಕ್ತಾ ಇರ್ತಾರೆ ಯೇಸು ಕ್ರಿಸ್ತನ ಮಾತುಗಳು. ಅದನ್ನ ಹೇಳುವಂತ ಮಾತೇನ್ ಗೊತ್ತಾ, ನಾನು ಈ ಲೋಕಕ್ಕೆ ಬಂದಿದ್ದು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಬೇಕು. ಯಜ್ಞ ನೈವೇದ್ಯಗಳು ಯಾಕಪ್ಪನೇ ಕೊಟ್ಟರು ಅಂತಂದ್ರೆ, ಬೇರೆ ಸ್ಕೂಲ್ಗೆ ಎಷ್ಟೋ ಜನ ಕ್ಲಾಸ್ಗೆ ಚಕ್ಕರ್ ಹೊಡೆದಾಗ ಏನ್ ಮಾಡ್ತಾರೆ ಅಂದ್ರೆ ಪನಿಷ್ಮೆಂಟ್ ಕೊಡ್ತಾರೆ. ಡೈಲಿ 5 ರೂಪಾಯಿ ತರಬೇಕು. ನೀನು ಏನಾದ್ರು ಸ್ಕೂಲ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ 5 ರೂಪಾಯಿ 10 ರೂಪಾಯಿ ನೀನ್ ಏನ್ ಮಾಡ್ಬೇಕು, ಫೈನ್ ತಗೊಂಡ್ಬರ್ಬೇಕು. ಇದೊಂಥರ ರೂಲ್ಸ್ ಆಗಿದೆ. ಇನ್ನೊಂದು ರೂಲ್ಸ್ ಏನಂತಂದ್ರೆ, ನಾವು ಎಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರೆ ಬಸ್ಗೆ ಓಡಿಸ್ತಾ ಇದ್ವಿ. ಹೆಣ್ಮಕ್ಳುಗಳೆಲ್ಲ ಇರೋರು ಇಲ್ಲಿ ಕಿವಿ ಹಿಡ್ಕೊಂಡು ಬಸ್ಗೆ ಓಡಿಸ್ಬೇಕಾದ್ರೆ ಏನಾಗೋರು ಅಂದ್ರೆ ಹೆಣ್ಮಕ್ಳೆಲ್ಲ ನಕ್ಕೋರು. ಮೇಷ್ಟ್ರು ಹೇಳೋರು ನಗಿ ಅಂತ. ಯಾಕಂದ್ರೆ ಅವಮಾನ ಆಗ್ಬೇಕು ಇವ್ರಿಗೆ ನಾಚಿಕೆ ಆಗ್ಬೇಕು. ಏನು
ಡೈಲಿ ನನ್ನ ತಾತ ಸತ್ತದ, ನಮ್ಮ ಅಪ್ಪ ಸತ್ತದ, ನನ್ನ ತಾಯಿ ಸತ್ತದ ಅಂತ ಬರ್ತಾ ಇರ್ತಾನೆ. ಇವನು ಎಲ್ಲಾರ್ಗೂ ಸಾಯಿಸ್ಬಿಟ್ಟು ಒಬ್ಬ ಬದುಕೊಂಡು ನೀನು ಯಾವಾಗ ಸಾಯ್ತೀಯ? ಬಸ್ಗೆ ಹೊಡಿತಾ ಇರ್ತಾನೆ, ಮಾನ ಮರ್ಯಾದೆಲ್ಲ ಹೋಗ್ತದೆ, ನಾಚಿಕೆ ಆಗ್ಲಿ ಅಂತ ಏನ್ ಮಾಡ್ತಾರೆ? ಬಸ್ಗೆ ಹೊಡಿಸ್ತಾರೆ ಬೇರೆ. ಯಾಕೆ ಗೊತ್ತಾ ದೇವರ ಆಜ್ಞೆ ಕೊಟ್ಟಿದ್ದು? ಇವ್ರಿಗೆ ಒಂಚೂರು ತಿಳುವಳಿಕೆ ಬರಲಿ. ಯಾವಾಗಲೂ ಬಲಿನೇ ಅರ್ಪಿಸೋದಲ್ಲ, ತನ್ನನ್ನು ತಾನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ರಿ ಅಂತ ನಾವು ನೋಡ್ತಿದ್ದೇವೆ. ರೋಮನ ಬರೆದ ಪತ್ರಿಕೆ 12ನೇ ವಚನದಲ್ಲಿ ತೆಗೆಯೋದು ಬೇಡ. ಆ ವಚನದಲ್ಲಿ ಹೇಳುವಂತ ಮಾತ್ರ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ. ಅದು ಒಂದು ಕಾಲದಲ್ಲಿ ಅಪ್ಪಣೆ ಕೊಟ್ಟೆ, ನಾನೇ ಕೊಟ್ಟಿದ್ದು, ನಾನೇ ತೆಗ್ದಾಕಿದ್ದೀನಿ. ಏನ್ ಬೇರೆ ಕಡ್ಲಾಕುವಂತ ಬೆಳೆಸುವಂತ ಮರವನ್ನು ಕಡ್ಲಾಕೋಕೆ ದೇವ್ರಿಗೆ ಅಪ್ಪಣೆ ಇಲ್ವಾ? ದೇವ್ರ ಶಕ್ತಿ ಇಲ್ವಾ? ದೇವ್ರಿಗೆ ಒಂದು ಅಧಿಕಾರ ಇಲ್ಲ? ಇದೇ ಬೇರೆ. ಅದೇ ರೀತಿ ಏನ್ ಗೊತ್ತಾ, ಯೇಸು ಸ್ವಾಮಿಯ ಮಾತು, ತಂದೆಯಾದ ದೇವರ ಮಾತುಗಳು ಅರ್ಥ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವರೆಗೂ ಓದ್ಬೇಕು, ಓದಿ ಆಲೋಚನೆ ಮಾಡಬೇಕು. ಮನುಷ್ಯರಿಗೆ ಎಟುಕಿಸುವಂತ ಜ್ಞಾನದ ರೀತಿಯಲ್ಲಿ ಆಲೋಚನೆ ಮಾಡೋಲ್ಲ, ದೈವಿಕ ಆಲೋಚನೆಯಲ್ಲಿ ಆಲೋಚನೆ ಮಾಡಿದ್ರೆ ದೇವರ ಮನಸ್ಸು, ದೇವರ ಮಾತುಗಳು ಅರ್ಥ ಇದ್ದಾರೆ. ಯೇಸು ಸ್ವಾಮಿ ಹೇಳಿದಂತ ಮಾತು ನಾವು ನೋಡಿಕೊಂಡಿದ್ದೇವೆ. ನಮಗೆ ಈ ಲೋಕದಲ್ಲಿ ಒಂದು ದೇಹವನ್ನು ಸಿದ್ಧ ಮಾಡ್ಕೊಟ್ಟಿದ್ದು ಯಾಕೆ ಗೊತ್ತಾ? ಈ ಲೋಕದಲ್ಲಿ ದೇವರ ಕೆಲಸ ಹೆಚ್ಚಾಗಿದೆ ಪ್ರೇರೆ. ದೇವರ ಕೆಲಸ ಒಂದೋ ಎರಡಲ್ಲ. ನಾವು ಮೊದಲು ಏನ್ ಮಾಡ್ಬೇಕು? ದೇವರ ರಾಜ್ಯ, ದೇವರ ನೀತಿಗೋಸ್ಕರ ನಾವು ಏನ್ ಮಾಡ್ಬೇಕು? ತವಕ ಸಂಪಾದನೆಗೋಸ್ಕರನೋ, ಒಂದು ಮನೆ ಕಟ್ಟೋದಕ್ಕೋಸ್ಕರ, ಒಂದು ಸೈಟ್ ತಗೋಸ್ಕರ, ಒಂದು ಆಸ್ತಿಗೋಸ್ಕರ ಅಲ್ಲ ತವಕ. ಇಲ್ಲ ನಮ್ಮ ಮಕ್ಕಳಿಗೆ ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, ಲಾಸ್ಟ್ ಬೆಂಕಿ ಕೆರೆಗೆ ತಳ್ಬೇಕನ್ನೋದು ನಮ್ಮ ತವಕ ಇರಬಾರ್ದು. ಏನ್ ಮಾಡ್ಬೇಕು? ದೇವರ ರಾಜ್ಯ, ನಾನು ಇವತ್ತು ಬದುಕಿದ್ದೀನಿ, ದೇವರ ಮಾತನ್ನು ಕೇಳಿದಂತ ನಾನು ಏನಾಗಿದ್ದೀನಿ, ಇವತ್ತು ಬದುಕಿದ್ದೀನಿ. ನನ್ನ ಹಾಗೆ ಅನೇಕರು ಬದುಕಬೇಕು. ನಾನು ಈ ಲೋಕದಲ್ಲಿ ಜ್ಞಾನಿ ಅಲ್ಲ, ನಾನು ಈ ಲೋಕದಲ್ಲಿ ಐಶ್ವರ್ಯವಂತನಲ್ಲ, ನಾನು ಈ ಲೋಕದಲ್ಲಿ ಏನೋ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಇರುವಂತ ಮನುಷ್ಯನಲ್ಲ, ನಾನು ಪದವಿಗಾರನಲ್ಲ. ನನ್ನನ್ನ ದೇವರು ಬದುಕಿಸುತ್ತಿರುವಾಗ ಬೇರೆಯವ್ರನ್ನು ನಾನು ಸುವಾರ್ತೆ ಹೇಳಿ ಅನೇಕರಿಗೆ ದೇವ್ರ ಮಾರ್ಗದಲ್ಲಿ ನಡೆಸಿದ್ರೆ ಅವ್ನು ಬದುಕಲ್ಲ ಅಂತಾನ? ದೇವ್ರು ಏನಕ್ಕೆ ಈ ಜೀವನ ಕೊಟ್ಟಿದ್ರು ಅಂತ ಒಂದು ಚೂರಾದ್ರೂ ಅರ್ಥ ಮಾಡ್ಬೋದಾಯ್ತು ಅಂದ್ರೆ ನಾವು ಕ್ರೈಸ್ತರು ಇಲ್ಲ ಪ್ರಿಯರೇ. ದೇವರು ಹೇಳುವಂತ ಯಾವುದೋ ಒಂದು ವಚನವನ್ನು ಹಿಡ್ಕೊಂಡು ಆತನು ಈತನ ಮೇಲೆ ಪ್ರೀತಿ, ಈತನ ಆತನ ಮೇಲೆ ಪ್ರೀತಿ, ತಂದೆ ತಾಯಿ ಮೇಲೆ ಪ್ರೀತಿ ಮಾಡಿ ಪ್ರೀತಿ, ದೇವರಿಗಿಂತ ನೋಡಿ ಕೆಳಗಡೆ ಹೇಳುವಂತ ಮಾತು, ಆತನು ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ, ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಿಲ್ಲ. ಯಾರ ಪ್ರೀತಿಸ್ತಾ ಇದ್ದೀನಿ ನೀನು? ಈ ಲೋಕಕ್ಕೆ ಬಂದ ಮೇಲೆ ಸ್ವಾರ್ಥ ಸ್ವಾರ್ಥಿ ಆಗೋದ ನೀನು? ಓಕೆ, 10 ವರ್ಷ 12 ವರ್ಷ ಮನುಷ್ಯರಿಗೆ ಜ್ಞಾನ ಬರಲ್ಲ, ತಿಳುವಳಿಕೆ ಇರಲ್ಲ ಅಷ್ಟೊಂದು. ಬೆಳೆದಾದ್ಮೇಲೆ ಅದು ನೀನು ದೇವ್ರ ಹುಡುಕೋದಕ್ಕೆ ಇಷ್ಟಪಟ್ಟ? ಫಿಲಮ್ ಟಾಕೀಸ್ ನಾವು ಹುಡುಕ್ತಾ ಇದೆಯಾ? ಪ್ರೀತಿ ಮಾಡೋ ಹುಡುಗಿನ ಹುಡುಕ್ತಾ ಇದೆಯಾ? ಹುಡುಗನ ಹುಡುಕ್ತಾ ಇದೆಯಾ? ಏನೇನೋ ಹುಡುಕ್ತಾ ಇದೆಯಾ? ನನ್ನನ್ನು ಹುಡುಕ್ತಾ ಇದೆಯಾ ಲೋಕದಲ್ಲಿ ಅಂತಂದ್ರೆ ದೇವ್ರನ್ನ ಹುಡುಕೋರಿಲ್ಲ. ಅದಕ್ಕೆ ದೇವ್ರ ಆಕಾಶದಿಂದ ಏನ್ ಮಾಡ್ತಾ ಇದ್ರಂತೆ? ಇನ್ಕಿ ನೋಡ್ತಾ ಇದ್ರಂತೆ, ಯಾವನಾದರೂ ನನ್ನನ್ನು ಕಂಡುಕೊಳ್ಳುವನಿದ್ದಾನು ಇರುವಂತ ಇವ್ರು ಬುದ್ಧಿವಂತರ ದಂಡ್ರ, ನನ್ನ ಹುಡುಕುವವನಿದ್ದಾನು ಇರುವಂತ ದೇವ್ರು ಏನ್ ಮಾಡ್ತಾ ಇದಾರೆ? ಆಕಾಶದಿಂದ ಇನ್ಕಿ ನೋಡ್ತಾ ಇದ್ರಂತೆ ಬೇರೆ. ಈ ಲೋಕದಲ್ಲಿ ಕ್ರೈಸ್ತರಾದ ನಾವೇನಾಗಿದ್ದೀವಿ? ಸ್ವಕಾರ್ಯದಲ್ಲಿ ಮನಸ್ಸಿಡ್ತಾ ಇದ್ದೀವಿ ಬೇರೆ. ಹೆಂಡತಿ ಒಂದು ಸೇವೆ ಮಾಡಿದ್ರೆ ಗಂಡನು ಬಿಡಲ್ಲ, ಗಂಡನು ಸೇವೆ ಮಾಡಿದ್ರೆ ಹೆಂಡತಿ ಬಿಡಲ್ಲ, ಅಕ್ಕ ಸೇವೆ ಮಾಡಿದ್ರೆ ತಂಗಿ ಬಿಡಲ್ಲ, ತಂಗಿ ಸೇವೆ ಮಾಡಿದ್ರೆ ಅಕ್ಕ ಬಿಡಲ್ಲ. ಒಬ್ರಿಗೊಬ್ರು ಏನಾಗಿದ್ದಾರೆ? ವೈರಿಗಳು. ಯಾಕೆ ವೈರಿ ಅಂತ ಅಂದ್ರೆ, ಯೇಸು ಸ್ವಾಮಿಯ ಕಾರ್ಯ ಮೇಲೆ ನಾವು ಮನಸ್ಸಿಟ್ರೆ, ಮನಪೂರ್ವಕವಾಗಿ ಮನೆ ಕುಟುಂಬ ದೇವರಿಗೋಸ್ಕರ ಬದುಕಿದ್ರೆ, ಯಾಕೆ ಪ್ರಿಯರೇ ಮನೆ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಇರೋದು? ಯೇಸು ಸ್ವಾಮಿ ಹೇಳಿದಂತ ಮಾತು ಆತನು ಹಾಗೆ ಸಾಧಿಸ್ತಾರೆ. ಅವರು ಎಂತಕ್ಕೆ ಆ ರೀತಿ ಹೇಳಿದ್ದಾರೆ ಅಂತ ಅಂದ್ರೆ, ನಾವು ಸ್ವಕಾರ್ಯದಲ್ಲಿ ಇರುವಂತ ಕಾರಣಕ್ಕೆ ದೇವ್ರು ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ಮನಸ್ಸಿನಲ್ಲಿ ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ, ನಮ್ಮ